ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಮ್ಮೂರಲ್ಲಿ ಗಣಪತಿ ಬಿಡ್ತಿದ್ದಾರೆ. ನಾವು ಇಷ್ಟು ವರ್ಷಕ್ಕೆ ಈ ವರ್ಷ ಬಂದಿದ್ದೀವಿ, ಅದು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ ಅಂತ ಈ ವರ್ಷ ವಿಸರ್ಜನೆಗೆ ಬಂದಿದ್ದೀವಿ. ಅಂದರೆ ಪ್ರತಿ ವರ್ಷ ಕರೀತಿದ್ರು, ಧಾರವಾಡದಿಂದ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಸ್ವಲ್ಪ ನಿಯರೇ ಇದೆಯಲ್ಲ, ನಾವು 2 ವೀಲರಲ್ಲೇ ಬರ್ಬೋದು, ಅಷ್ಟು ಸಮೀಪ ಇದೆ. ಇದು ನಂದು ಓಲ್ಡ್ ಸ್ಯಾರಿ, ಆ್ಯಕ್ಚುಲಿ ಇಲ್ಲೇ ಬಿಟ್ಟೋಗಿದ್ದೆ, ಈ ಸಲ ಉಟ್ಕೊಂಡಿದ್ದೀನಿ. ಹೇಗೆ ಇದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಅಂದರೆ ಯಾವಾಗಾರು ಊರಿಗೆ ಬಂದರೆ ಡ್ರೆಸ್ ಹಾಕ್ಕೊಂಡ್ರೆ ಆಗಲ್ಲ, ವಿಲೇಜಲ್ಲಿ ಸ್ಯಾರಿನೇ ಬೇಕು ಅಂತಾರೆ. ನೋಡಿ, ಅಕ್ಕಪಕ್ಕದವರು ಈಗ ಹೋಗ್ತಿದ್ರೆ ತುಂಬ ಜನ ಮಾತಾಡಿಸ್ತಾರೆ, ಯಾವಾಗ ಬಂದಮ್ಮ, ಚೆನ್ನಾಗಿದೆಯಾ ಅಂತ. ಭಾಳ ಖುಷಿ ಆಗುತ್ತೆ. ಅಂದರೆ ಭಾಳ ವರ್ಷ ನೋಡೇ ಇರಲ್ಲಲ್ವ, ಹಂಗಾಗಿ ಹಂಗೆ ಹೋದಾಗ ಅದೇನೋ ಒಂದು ತೃಪ್ತಿ, ಮನಸ್ಸಿಗೆ ಹಾಯ್ ಅನಿಸುತ್ತೆ. ಆ ಥರ ಮಾತಾಡೋದು, ಆ ಪ್ರೀತಿನೇ ಬೇರೆ ಇರುತ್ತೆ. ಯಾಕಂದರೆ ವಿಲೇಜ್ ಅಲ್ವ ಇಷ್ಟ ಆದರೂ. ಇನ್ನು ಗಣಪತಿ ನೋಡ್ತೀರಾ, ನಮ್ಮೂರಲ್ಲಿ ತುಂಬ ದೊಡ್ಡ ಗಣಪತಿ ಇಟ್ಟಿದ್ದಾರೆ. ನಿಜವಾಗೂ ನಾನು ಈ ಥರ ಡಿ.ಜೆ ತರಿಸಿ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ಬಟ್ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ನನಗೆ. ಇಲ್ಲ ಅಂದರೆ ನಾನು ಇದೆಲ್ಲ ಮಿಸ್ ಮಾಡ್ಕೊತಿದ್ದೆ. ಅಟ್ಲೀಸ್ಟ್ ಅಂದರೆ ಈ ಥರ ಕುಣಿಯೋದು, ಡ್ಯಾನ್ಸು ಅಂದ್ರೇ ದೂರ ಇರ್ತಾರೆ ಕೆಲವರು ಹೆಣ್ಮಕ್ಳಾಗಿರ್ಬೋದು. ಬಟ್ ನಂದೇ ಯೋಚನೆ ಮಾಡಿದ್ರೆ ನಾನೇ ಹೋಗೋದಿಲ್ಲ. ಆದರೆ ಇಲ್ಲಿ ನೋಡ್ರಿ, ಯಾವುದೇ ಥರ ಭೇದ ಭಾವ ಇಲ್ಲದೆ ಎಲ್ಲರೂ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಷ್ಟು ಮನಸ್ತೃಪ್ತಿಯಾಗಿ, ಅಂದರೆ ಹ್ಯಾಪಿನೆಸ್ ಹೇಳೋದು ಅಷ್ಟು ಚೆನ್ನಾಗೇ ಎಲ್ಲರೂ ಒಂದಾಗಿ ಆ ಥರ ಮಾಡೋದಂದರೆ ತುಂಬ ಖುಷಿ ಆಯಿತು. ಇನ್ನು ಇಲ್ಲಿ ನೋಡ್ತಿದ್ರೆ ನಮ್ಮ ಮನೆಯವ್ರ ಫ್ರೆಂಡ್ಸು, ಅವ್ರದ್ದೆಲ್ಲ ಬಿಡೋ ಟೈಮಲ್ಲಿ, ನೀರಿಗೆ ಬಿಡೋ ಟೈಮ್ ಜೋರಿರುತ್ತಂತೆ, ಸೈಡಿಗೆ ನಿಂತು ಬಿಟ್ಟಿದ್ದಾರೆ. ಹಂಗಾಗಿ ಅವ್ರು ಸುಮ್ಮನೆ ನೋಡ್ತಿದ್ದಾರೆ, ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಆಡ್ತಿದ್ರೆ. ನನಗೂ ಭಾಳ ಖುಷಿ ಆಯಿತು. ಬಟ್ ನಾನೇನು ಆಡಲಿಲ್ಲ, ಎಲ್ಲರೂ ಕರೆದ್ರು. ಯಾಕೋ ನನಗೂ ಇನ್ನು ನಾಚಿಕೆ ಆಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ಆಡೋರ್ನೆಲ್ಲರೂ ನೋಡ್ತಾ ಇದ್ದೆ. ನೀವೇ ಕೇಳಿ ಒಂದ್ಸಲ ಡಿ.ಜೆ. ಇನ್ನು ಇಲ್ಲ ಅವರ ಆಂಟಿಯವರೆಲ್ಲರೂ, ಏನಮ್ಮ ಎಷ್ಟು ವರ್ಷಕ್ಕೆ ಬಂದಿದೆಯಾ, ಇಷ್ಟು ವರ್ಷದಿಂದ ಆಗ್ತಿದೆ ಬರ್ದಂಗೆ ಈ ವರ್ಷ ಬಂದಿದ್ರೆ ನಮಗೆ ಭಾಳ ಖುಷಿ ಆಯಿತು ಬಂದಿದ್ದಕ್ಕೆ ಅಂತ ಹೇಳಿ ತುಂಬ ನೀರು ಚೆಲ್ಲೋದು, ಕಲರೆಲ್ಲ ಬಣ್ಣ ಎಲ್ಲ ತುಂಬೋದು, ಎಷ್ಟು ರೇಗಿಸಿದ್ದಾರೆ ಗೊತ್ತಾ, ತುಂಬ ರೇಗಿಸಿದ್ದಾರೆ. ಬಟ್ ಅದು ರೇಗಿಸಿದ್ದಾರೆ ಅನ್ನೋಕ್ಕಿಂತ ಅವರಿಗೆ ಹ್ಯಾಪಿನೆಸ್ ಅದು, ಈ ಥರ ಮಾಡೋದು. ನಮ್ಮ ಮಕ್ಕಳೆಲ್ಲ ಈ ಥರ ಚೆನ್ನಾಗಿರೋದು ಅನಿಸುತ್ತೆ. ನನಗಂತೂ ಭಾಳ ಖುಷಿ ಆಯ್ತು. ಇಲ್ಲೇ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಆಂಟಿ ಎಲ್ಲರನ್ನೂ ನೋಡಿ ಭಾಳ ಖುಷಿ ಆಯಿತು. ನಮ್ಮನ್ನು ಇಷ್ಟು ಪ್ರೀತಿಯಿಂದ ಇದು ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ವಿಲೇಜಲ್ಲಿ ಇದೆಲ್ಲ ಹೊಸದಾಗಿರುತ್ತೆ. ಸಿಟಿಯಲ್ಲಿ ಪಕ್ಕದ ಮನೆಯವರು ಯಾರು ನೀನು ಏನು ಅನ್ನೋ ಮಾತಾಡ್ಸೋದೇ ಇರಲ್ಲ. ಇಲ್ಲಿ ಇಷ್ಟು ಜನರಲ್ಲೂ ನೋಡ್ರಿ, ನೀನು ಯಾರು ಹೊಸಬ್ರು, ನಾನು ಯಾರು ಅಂತ ನೋಡೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ನಮಗೆ ಭಾಳ ಖುಷಿ ಆಯಿತು. ಇಲ್ಲಿ ನೋಡಿ, ಒಂದು ಆಂಟಿ ಇದ್ದಾಳೆ, ಇವ್ರ ಹೆಸರು ಐವರಮ್ಮ ಆಂಟಿ. ತುಂಬ ಜೋರು, ನನಗೆಲ್ಲ ಬಡಿದ್ಬಿಟ್ಲು. ಅದಕ್ಕೆ ನನ್ನ ಮತ್ತೆ ಕಡೆ ಹೋಗೋಣ ಬಾ ಫಸ್ಟು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಮಜಾ ಬಂತು, ನನಗೂ ಭಾಳ ಖುಷಿ ಆಯಿತು. ನೀವು ನೋಡ್ರಿ, ಈಗ ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ರು ಇದೆಲ್ಲ ನೋಡಿ. ಈ ವರ್ಷದಿಂದ ಡಿ.ಜೆ ಪರ್ಮಿಷನ್ ಇರಲಿಲ್ಲ, ಬಟ್ ಇವರು ತರಿಸಿದ್ದಾರೆ. ಅದಕ್ಕೆ ಊರು ಆಚೆ ಹೋಗಲಿಲ್ಲ, ಸ್ವಲ್ಪ ಊರಲ್ಲೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು, ಚೆನ್ನಾಗಿ ಇದು ಮಾಡಿದ್ರೆ. ಹಂಗಾಗಿ ನಾನು ವಿಡಿಯೋದಲ್ಲಿ ಜಾಸ್ತಿ ಅದು ವಾಯ್ಸ್ ಕೊಡೋಕ್ಕೆ ಹೋಗಿಲ್ಲ, ಮತ್ತು ಅದು ಕಾಪಿರೈಟ್ ಬರ್ಬೋದು, ಇನ್ನೊಂದು ಆಗೋದು ಯಾಕೆ ಅಂತ ಜಸ್ಟ್ 1-2 ಸೆಕೆಂಡ್ಸ್ ಅಷ್ಟೇ ನಾನು ಇದನ್ನು ಮಾಡಿದ್ದೀನಿ. ಇನ್ನೆಲ್ಲಾರ್ದು ಮಜಾ ಆಯಿತು, ಕುಣಿಯೋದಾಯಿತು, ತಿನ್ನೋದಾಯಿತು, ಎಲ್ಲ ಆಯಿತು. ಇನ್ನು ಗಣಪನಾದರೆ ನೀರಲ್ಲಿ ಬಿಟ್ಬಿಡ್ತಿದ್ದಾರೆ. ಬಿಟ್ಟಿದ್ದು ಮುಗಿದ ಕೂಡಲೇ ಇನ್ನು ನಾವು ನೈಟ್ ಆಗಿ ಮಾರ್ನಿಂಗ್ ಎದ್ದಿದ ತಕ್ಷಣ ಅಕ್ಕನ ಮನೆಗೆ ಬಂದ್ವಿ. ಯಾಕಂದರೆ ಇಲ್ಲಿಂದ ಆದರೆ ನಮಗೆ ಬಸ್ಸು ಬ್ಯಾಂಗ್ಳೂರಿಗೆ ಬೇಗ ಸಿಗುತ್ತೆ. ಬಂದಿದ್ದ ತಕ್ಷಣ ಸ್ವಲ್ಪ ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಲಕ್ಕಿ, ಚಿಕ್ಕಮ್ಮ ಯಾರೂ ತಿಂದಿರಲಿಲ್ಲ, ಪಾಪ ನಮಗಾಗೆ ಕಾಯ್ತಿದ್ರು. ಇನ್ನು ಸಂಡೇ ಅಲ್ಲ, ಅವತ್ತು ಪುಷ್ಪ 2 ಮೂವಿ ಬಂದಿತ್ತು, ನೋಡ್ತಕೊಂತ ತಿಂತಿದ್ದಾರೆ ಮಕ್ಕಳೆಲ್ಲರೂ. ಅಕ್ಕ ಬಿಸಿ ಉಪ್ಪಿಟ್ಟು ಮಾಡಿದ್ದಾಳೆ ಎಲ್ರಿಗೂ. ನಾನಿನ್ನು ಸ್ವಲ್ಪ ಹಂಗೆ ಕೂತಿದ್ದೀನಿ, ಯಾಕೋ ರಾತ್ರಿದೆಲ್ಲ ಟೈರ್ಡ್ ಆಗಿತ್ತಂತ. ಇನ್ನು ಅಮ್ಮಗೆ ಸ್ವಲ್ಪ ಅಮ್ಮಗೆ ಮಾತಾಡ್ಸ್ಕೊಬರೋಣ ಅಂತ ನಾವು, ಆದರೆ ಬಾಬಾ ಬಂದಮೇಲೆ ಅವ್ರ ಗಾಡಿ ತೊಗೊಂಡು ಹೋದ್ವಿ. ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಸರ್ಕಲ್ ಇದು, ಶನ್ಮಾತ್ಮ ಟೆಂಪಲ್ ಸರ್ಕಲ್ ಇನ್ನೂ ಡೆಕೋರೇಟ್ ಆಗಿದೆ. ಗಣಪತಿ ಹಬ್ಬಕ್ಕೋಸ್ಕರ ಹಂಗೆ ಬಿಟ್ಟಿದ್ದಾರೆ, ಶ್ರಾವಣ ಮಾಸದ್ದು ಅದು.
ಯಾಕೋ ನನಗೆ ಅಲ್ಲಿ ಗಾಡಿ ಮೇಲೆ ಬೇಗ ಟರ್ನ್ ಆದೆ, ನನಗೆ ಇದ್ದಕ್ಕಿದ್ದಂಗೆ ಕೈ ತುಂಬ ನೋವಾಯಿತು. ಅದಕ್ಕೆ ನಮ್ಮಮ್ಮ ಹತ್ರ ಯಾಕೋ ಕೈ ನೋವು ಅಂದರೆ ಸ್ವಲ್ಪ ಮೆಂತೊಪ್ಪೆ ತಂದು ಮಸಾಜ್ ಮಾಡ್ತಿದ್ದಾರೆ. ಅಂದರೆ ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಭಾಳ ಹಿಂಗೆ ಪುಷ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಹಿಂಗೆ ಬ್ಯಾಕ್ ಅನ್ನೋಕ್ಕೂ ಆಗ್ತಿಲ್ಲ. ನನಗೆ ತುಂಬ ಅಳು ಬಂದುಬಿಡ್ತು, ಕಣ್ಣಾಗ ನೀರೇ ಬಂತು. ಇನ್ನು ಅಮ್ಮ ಸ್ವಲ್ಪ ಮಸಾಜ್ ಮಾಡಿದ ತಕ್ಷಣ ಸ್ವಲ್ಪ ಬೆಟ್ರ್ ಆಯಿತು. ನಾವಿನ್ನು ಮಕ್ಕಳು ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಅಕ್ಕನ ಮನೆಗೆ ಹೋಗೋ ಅಷ್ಟೊತ್ತಿಗೆ. ಇಲ್ಲಿ ನಗಲಕಟ್ಟೆ ಒಳಗೆ ಇಲ್ಲಿ ಒಬ್ಬರು ಹಿಂದೂ ಅವರು ಇರ್ತಾರೆ, ಹಿಂದೂ ಮಹಾಗಣಪತಿ ಅಂತ, ವಿಶ್ವ ಹಿಂದೂ ಗಣಪತಿ. ತುಂಬ ಚೆನ್ನಾಗಿರ್ತಾರೆ ಇವರು. ಇದು ಫುಲ್ಲು ನಗಲಕಟ್ಟೆ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಇಲ್ಲಿ ಮಟನೂ ಫುಲ್. ಇದಂತೂ ಒಂದು ತಿಂಗಳು ಇಟ್ಟಿರ್ತಾರೆ ಇವರು ಗಣಪತಿನ. ತುಂಬ ಚೆನ್ನಾಗಿ ಮಾಡ್ತಾರೆ, ಗ್ರ್ಯಾಂಡು ಮಾಡ್ತೀವಿ. ಇದು ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್. ಬಾಬಾ.